ಕೊಡುಗಡೆ. ಶುಭ ದಿನ ಎಲ್ಲರಿಗೂ. ಈ ದಿನ ನಾನು ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾತನಾಡುತ್ತಿದ್ದೇನೆ. ಬಾಡಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶುಭ. ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿಡು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಐತಿಹಾಸಿಕ ಸ್ಥಳಗಳು. ಮೊದಲಿಗೆ ಹಂಪಿ. ಇದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಇದೆ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದಕ್ಕೆ ಹಳೆ ಹೆಸರು ಪಂಪಾ ಎಂದು. ಎರಡನೆಯದು ಬೇಲೂರು ಹಳೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಇದು ಶಿಲ್ಪಕಲೆಗೆ ಪ್ರಸಿದ್ಧಿಯಾಗಿದೆ. ಮೂರನೆಯದು ಮೈಸೂರು. ಮೈಸೂರು ನೋಡಿದ್ರೆ ಎಷ್ಟು ಚಂದ ಅಲ್ಲ. ಇಲ್ಲಿ ನಾವು ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ಶ್ರೀರಂಗಪಟ್ಟಣ, ನಂಜನಗೂಡು ನೋಡಬಹುದು. ನಾವೆಲ್ಲರೂ ನೋಡೋಣವೇ. ನಮ್ಮ ಕರ್ನಾಟಕಕ್ಕೆ ಮೈಸೂರೆಂದೇ ಹೆಸರಿತ್ತು. ಆದರೆ 1973ರಲ್ಲಿ ಕರ್ನಾಟಕ ಎಂದು ಬದಲಾಯಿತು. ಜೈ ಕರ್ನಾಟಕ ಮಾತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು. ನಿನ್ ಬೆಳಗ್ಗೆ ಯಾರು ಎಬ್ಬಿಸ್ತಾರೆ? ಅಮ್ಮ. ನಿಂಗೆ ಯಾರು ಹಲ್ಲುಚ್ತಾರೆ? ಅಮ್ಮ. ನಿಂಗೆ ಯಾರು ಸ್ನಾನ ಮಾಡಿಸ್ತಾರೆ? ಅಮ್ಮ. ನಿಂಗೆ ಯಾರು ಬಟ್ಟೆ ಹಾಕ್ತಾರೆ? ಅಮ್ಮ. ನಿಂಗೆ ಯಾರು ಹಾಲು ಕೊಡ್ತಾರೆ? ಅಮ್ಮ. ನಿಂಗೆ ಯಾರು ಡಬ್ಬಿಗೆ ರೆಡಿ ಮಾಡ್ತಾರೆ? ಅಮ್ಮ. ನಿಂಗೆ ಯಾರು ಮೊಬೈಲ್ ಕೊಡ್ತಾರೆ? ಅಮ್ಮ. ನಿಂಗೆ ಯಾರು ಕಂಡ್ರೆ ಇಷ್ಟ? ಅಪ್ಪನ್ ಕಂಡ್ರೆ ಇಷ್ಟ.